ವಿಶಾಲಾಕ್ಷಮ್ಮ ತಾಯಿ ನಿನಗೇನು ತೋರಿಸಿದಾಳೆ? ಆ ಜಾಸ್ಮಿನಿಂದನೇ ನನ್ನ ಮಗನಿಗೆ ಪ್ರಾಣಾಪಾಯ ಇದೆ ಅಂತ ತಿಳಿತೋ ಇಲ್ವೋ? ಮತ್ತೆ ಹೇಗೆ ಈ ಮದುವೆ ನಡಿಬೇಕು ಅನ್ಕೊಂಡೆ ನೈನಿ? ಮದ್ವೆ ಮಾಡ್ಕೊಳ್ಳಿ ಅಂತ ಷರತ್ ಹಾಕ್ತೆ, ಆದ್ರೆ ಆ ವಕೀಲರ ಮಗಳನ್ನೇ ಮದ್ವೆ ಆಗಿ ಅಂತ ಹೇಳಿಲ್ವಲ್ಲ ಅಮ್ಮೋರೆ? ನೀನು ಹೇಳಬೇಕಾಗಿಲ್ಲ. ತಿಲೋತ್ತಮ ಅವಳು ಅನ್ಕೊಂಡಿದ್ದೇ ಮಾಡ್ತಾಳೆ. ಬರೋ ಅಪಾಯನ ತಪ್ಪಿಸಿದ್ಮೇಲೆ ಮದ್ವೆನ ತಡಿತೀನಿ ಅಮ್ಮೋರೆ. ಅದು ನಿನ್ನಿಂದ ಆಗುತ್ತಾ? ಈ ಮನೆ ಪ್ರತಿಷ್ಠೆ ಮರ್ಯಾದೆ ಎಲ್ಲದಕ್ಕೂ ಕೆಟ್ಟ ಹೆಸರು ತರ್ತಾರೆ ನೈನಿ. ನಿನ್ನ ಕೈಯಿಂದನೇ ವಿಶಾಲ ಹಣೆಗೆ ಬಾಸಿಂಗ ಕಟ್ಟಿ ನಿನ್ನ ಜೀವನದ ಹಣೆ ಬರನ ನೀನೇ ಹಾಳು ಮಾಡ್ಕೋತಿದ್ಯಾ. ನನ್ನ ಮಗನ ಪ್ರಾಣನ ಕಾಪಾಡಿದ ಮೇಲೆ ಮದುವೆ ನಡಿಲೇಬೇಕು ಅಂತ ಆ ತಿಲೋತ್ತಮ ಹಠಕ್ಕೆ ಬಿದ್ದರೆ ನೀನೇನು ಮಾಡ್ತೀಯ? ಮೊದಲೇ ಆ ಜಾಸ್ಮಿನು ನರಿ ಅಂತವಳು. ನಾಳೆ ಕೊನೆ ಕ್ಷಣದಲ್ಲಿ ಪರಿಸ್ಥಿತಿ ನಿನ್ನ ಕೈ ಮೀರಿ ಹೋದ್ರೆ, ಈ ಮದುವೆ ನಡಿಲಿಲ್ಲ ಅಂದರೆ ಅದಕ್ಕೆ ಮೊದಲು ಏನಾದರೂ ಮಾಡಿ ಆ ಜಾಸ್ಮಿನ್ ದಾರಿ ತಪ್ಪಿಸು. ಆವಾಗಲೇ ನಿನ್ನ ದಾರಿ ಸುಲಭ ಆಗತ್ತೆ. ಹೋಗು ನೈನಿ, ಹೋಗಿ ವಿಶಾಲ್ಗೆ ಹೇಳು, ಜಾಸ್ಮಿನ್ನ ಮದುವೆ ಆಗೋದು ಬೇಡ ಅಂತ ಹೇಳು. ಹಾಗೆ ಆಗ್ಲಿ ಅಮ್ಮೋರೆ, ಹಾಗೆ ಆಗ್ಲಿ. ಈಗಲೇ ಹೋಗಿ ಯಜಮಾನ್ರಿಗೆ ಹೇಳ್ತೀನಿ. ನೈನಿ 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 ನಿಂತ್ಕೋ ನಿಂತ್ಕೋ ನೈನಿ ನಿಂತ್ಕೋ ನೈನಿ ನಿಂತ್ಕೋ ನಿಂತ್ಕೋ ನಿಂತ್ಕೋ. ಏನ್ ಹೇಳಿ ಅಕ್ಕ? ನೀನ್ ಹೇಳು. ವಿಶಾಲ್ ಅಂತೂ ನಿನಗೆ ಡಿವೋರ್ಸ್ ಕೊಡ್ಲಿಲ್ಲ, ಆದ್ರೆ ಜಾಸ್ಮಿನ್ ಜೊತೆ ಮದ್ವೆ ಆಗೋಕ್ ರೆಡಿ ಆಗ್ತಿದ್ದಾರೆ. ನೀನ್ ಸೈನ್ ಮಾಡೋದ್ ಕಲ್ತ ಮೇಲೂ ಎಲ್ಲೂ ಸೈನ್ ಮಾಡ್ಲಿಲ್ಲ, ಹೌದಲ್ವಾ? ಈಗ ವಿಚ್ಛೇದನನೇ ಆಗ್ಲಿಲ್ಲ ಅಂದ್ಮೇಲೆ ಮದ್ವೆ ಹೇಗಾಗುತ್ತೆ? ಅಪ್ಪಿ ತಪ್ಪಿ ನಾನು ನನ್ನ ಹೆಂಡ್ತಿರೋ ಮೂವಿ ತರ ವಿಶಾಲ್ಗೆ ನೀವಿಬ್ರು ಜೋಡಿಯಾಗಿರ್ತೀರಾ? ಹೇಳು ನೈನಿ. ಈಗೇನು ಹೇಳಕ್ ಆಗಲ್ಲ ಅಕ್ಕ. ನಿಂಗೇನು ಹೇಳಿಲ್ಲ ಅಂದ್ರೆ ನಂಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಮೊದ್ಲು ಜಾಗ ಬಿಡಿ ಅಕ್ಕ. ನೀನ್ ಆನ್ಸರ್ ಕೊಟ್ರೇನೆ ನನ್ ಜಾಗ ಬಿಡೋದು, ಇಲ್ಲಾಂದ್ರೆ ಹೀಗೆ ಅಡ್ಡ ನಿಲ್ತೀನಿ. ಕಮಾನ್ ಟೆಲ್ ಮೀ. ಏನ್ ಹೇಳ್ಬೇಕು ಅಕ್ಕ? ಈ ಮದ್ವೆ ಹೇಗ್ ನಡೆಯುತ್ತೆ? ಇಸ್ ಇಟ್ ಪಾಸಿಬಲ್? ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. ಆದ್ರೆ ಬಂದಿರೋ ಅವ್ರ ಹೊಸ ಅಮ್ಮವ್ರ ಜೊತೆ ಯಜಮಾನ್ರ ಮದ್ವೆ ಆಗ್ಬಾರ್ದು. ನೈನಿ ಮತ್ತೆ ಇದೇನ್ ಟ್ವಿಸ್ಟು? ಆ ಮುಳ್ಮೀನ್ ಜೊತೆನೆ ವಿಶಾಲ್ ಮದ್ವೆ ಅಂತ ತಿಲೋತ್ತಮ ಮತ್ತೆ ಫಿಕ್ಸ್ ಮಾಡಿದ್ದಾರೆ. ನೈನಿ ಏನೋ ಆ ಮದ್ವೆ ನಡಿಬಾರ್ದು ಅಂತಿದ್ದಾಳೆ. ಅಷ್ಟಕ್ಕೂ ಈ ಮದ್ವೆ ನಡೆಯತ್ತಾ ನಿಂತು ಹೋಗುತ್ತಾ? ನಡೆದ್ರೂ ಹೇಗ್ ನಡೆಯುತ್ತೆ? ನಿಂತು ಹೋದ್ರೆ ಹೌ? ಟೂ ಕನ್ಫ್ಯೂಷನ್. ನೋನು, ಇನ್ನೇನು ಕಾರಣನೂ ಕೊಡಬೇಡಿ ನೀವು. ನಾಳೆ ನೀವು ಬರ್ತಿದ್ದೀರಾ ಅಷ್ಟೇ. ಪೂಜೆ ಆದಮೇಲೆ ಲಂಚ್ ಇರುತ್ತೆ. ಸಾಧ್ಯ ಆದರೆ ಎಲ್ಲರೂ ತಪ್ಪದೆ ಬರಬೇಕು. ಯಜಮಾನ್ರಿ ಮತ್ತೆ ಸಾರಿ, ಐ ಕಾಲ್ ಯು ಬ್ಯಾಕ್. ಏನು ಅಡುಗೆ ಮಾಡಬೇಕು ಅಂತ ಕೇಳೋದಕ್ಕೆ ಬಂದ್ಯಾ? ಪರವಾಗಿಲ್ಲ, ನಿನಗಿಷ್ಟ ಬಂದಿದ್ದು ಮಾಡು. ಅದಲ್ಲ ಯಜಮಾನ್ರೆ. ಮತ್ತಿನ್ನೇನು? ನಾನು ಬಂದಿದ್ದು ಓ, ಡೆಕೋರೇಷನ್ ಬಗ್ಗೆನಾ? ಜಾಸ್ಮಿನ್ ನೋಡ್ಕೋತಾಳೆ ಅಂತ ಹೇಳಿದ್ನಲ್ಲ. ಒಂದ್ ನಿಮಿಷ ನನಗೆ ಮಾತಾಡಕ್ ಬಿಡಿ ಯಜಮಾನ್ರೆ. ಹೇಳು. ನೀವ್ ಮದ್ವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಲ್ವಾ? ಎಕ್ಸ್ಕ್ಯೂಸ್ ಮೀ, ನಾನು ಅನ್ಕೊಳ್ಳಿಲ್ಲ. ನೀನು ಮಾಡ್ಕೊಳ್ಳಿ ಅಂತ ಹೇಳ್ದೆ. ಮಾಡ್ಕೋಬೇಕು, ಆದ್ರೆ
ಹೊಸ್ದಾಗಿ ಬಂದಿರೋ ಅಮ್ಮೋರ್ನ ಅದೇ ವಕೀಲ್ರ ಮಗಳನ್ನ ಮಾತ್ರ ಮಾಡ್ಕೋಬೇಡಿ ಯಜಮಾನ್ರೆ. ಯಾಕೋ ನಿನ್ಗೇನಾದರೂ ಅಭ್ಯಂತರನಾ? ಅಭ್ಯಂತರ ಅಂದರೆ ನಾನು ನಿರ್ಧಾರ ತಗೊಳ್ಳೋದಲ್ಲ, ಆದರೆ ಆ ಹುಡುಗಿನ ಮಾತ್ರ ಮಾಡ್ಕೋಬೇಡಿ ಯಜಮಾನ್ರೆ, ತುಂಬ ನಷ್ಟ ಆಗುತ್ತೆ. ಏನು ನಡೆಯುತ್ತೆ? ಜಾಸ್ಮಿನ್ ನನ್ನ ಪ್ರಾಣ ತೆಗಿತಾಳಾ? ಹಾಂ, ನಿನಗೆ ಕನ್ಸೇನಾದರೂ ಬಂತಾ ಅವಳು ನನಗೆ ವಿಷ ಬೆರೆಸ್ತಿರೋ ಹಾಗೆ? ಇಲ್ಲದೆ ಹೋದ್ರೆ ರಿವಾಲ್ವರಿಂದ ಶೂಟ್ ಮಾಡೋ ಹಾಗೆ ನಿನ್ಗೇನಾದರೂ ಅನ್ನಿಸ್ತಾ? ಹಾ, ಜಾಸ್ಮಿನ್ ನನ್ನ ಮರ್ಡರ್ ಮಾಡ್ತಾಳಾ? ಇದೇನಾ ನೀನು ಹೇಳೋ ಕೊಟ್ಟಿರೋದು? ಅದು 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 ಹಾಗಲ್ಲ, ಹಾಗೆಲ್ಲ ಇಲ್ಲ ಯಜಮಾನ್ರೆ. ಓಹೋ, ಅಲ್ವಾ? ಹಾಗಾದ್ರೆ ಹೊರಡು, ನಿನಗೆ ತುಂಬಾ ಕೆಲ್ಸಗಳಿರುತ್ತಲ್ವಾ? ನಿಮ್ಮನ್ನ ಪ್ರಾಣಾಪಾಯದಿಂದ ಕಾಪಾಡಬೇಕು ಅಂದ್ರೆ ಆ ಹುಡುಗಿ ಜೊತೆ ನಿಮ್ಮ ಮದ್ವೆನ ನಡೆಯಕ್ಕೆ ಬಿಡಬಾರ್ದು ಯಜಮಾನ್ರೆ. ಆದ್ರೆ ಈ ಮಾತನ್ನ ಹೇಗೆ ಹೇಳಿ? ನಾನು ಹೀಗೆ ಷರತ್ತು ಹಾಕಿರೋದಕ್ಕೆ ನಿಮಗೆ ಕೋಪ ಬಂದಿರೋ ಹಾಗಿದೆ. ಏನ್ ಮಾಡ್ಲಿ? ಇನ್ನೂ ಇಲ್ಲೇ ಯಾಕಿದ್ಯಾ? ಯಜಮಾನ್ರೆ, ಅಮ್ಮವ್ರಿಗೆ ಇಷ್ಟ ಆಗಿರೋ ಹುಡುಗಿನ ಮದ್ವೆ ಮಾಡ್ಕೋಬೋದಲ್ವಾ? ಅಮ್ಮನೇ ಅಲ್ವಾ ಜಾಸ್ಮಿನ್ನ ಕರ್ಕೊಂಡು ಬಂದಿದ್ದು? ಆಹಾ, ಆ ಅಮ್ಮವ್ರಲ್ಲ, ನಿಮ್ಮಮ್ಮ ಗಾಯತ್ರಿ ಅಮ್ಮೋರು. ಓ ನೈನಿ, ನೀನು ಮರ್ತು ಹೋದೇನೋ, ನಮ್ಮಮ್ಮಂಗೆ ಇಷ್ಟ ಆಗಿದ್ದು ನೀನೇ. ಅಮ್ಮನ ಮದುವೆ ಉಂಗ್ರ ನಿನಗೆ ಸಿಕ್ಕಿದಾಗ ಈ ಮನೆ ಸೊಸೆ ನಿನ್ನ ಹತ್ರನೇ ಇರ್ಲಿ ಅಂತ ಅಮ್ಮ ಹೇಳಿದ್ರು ಅಂತ ನೀನೇ ಹೇಳಿದ್ದೆ, ನೆನ್ಪಿಲ್ವಾ? ಇವಾಗ ಯಾಕೆ ಹೀಗೆ ಹೇಳ್ತಿದ್ಯಾ? ಅವಾಗಂದ್ರೆ ನಿಮ್ಮನ್ನ ಕಾಪಾಡಕ್ಕೋಸ್ಕರ. ಓಹೋ, ಮತ್ತೀಗ? ಈಗಲೂ ಕೂಡ ನಿಮ್ಗೋಸ್ಕರ. ಮೆಂಟಲ್, ಸುಮ್ಮನೆ ಮೆಂಟಲ್ ಅನ್ನಲ್ಲ ನಿನ್ನ. ಏನ್ ಹೇಳಬೇಕು ಅಂತಿದ್ಯೋ ಕರೆಕ್ಟಾಗಿ ಕ್ಲಿಯರ್ ಆಗಿ ಹೇಳು. ಆಕ್ಚುಲಿ ಬೇಡ 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 ಬೇಡ, ಪ್ಲೀಸ್ ಬೇಡ, ದಯವಿಟ್ಟು ನೀನು ಏನೂ ಹೇಳಬೇಡ. ಕಂಡೀಷನ್ಸ್ ಏನು ಅಂತ ಹೇಳಿ ನನ್ನ ಮೈಂಡ್ ಬ್ಲಾಕ್ ಮಾಡಾಗಿದೆ. ನಿನ್ನ ಅಮಾಯಕಿ ಅಂತ ಅನ್ಕೊಂಡೆ ನಾನು. ನಾನು ಅಮಾಯಕ, ನೀನಲ್ಲ. ಕೋಪ ಮಾಡ್ಕೋಬೇಡಿ, ಒಂದ್ ಮಾತು ಕೇಳಿ. ನೀವು ಆ ಹುಡುಗಿನ ಮದುವೆ ಆಗಬಾರ್ದು ಅಂತ ಗಾಯತ್ರಿ ಅಮ್ಮವರೇ ಹೇಳಿ ಕಳಿಸಿದ್ದಾರೆ ನನಗೆ. ಯಾಕೆ? ಜಾಸ್ಮಿನ್ ಅಂದ್ರೆ ಅಮ್ಮಂಗೆ ಇಷ್ಟ ಇಲ್ವಾ? ಅಮ್ಮನ ಇಷ್ಟ ನನಗೆ ಹೇಗೆ ಗೊತ್ತಾಗುತ್ತೆ? ಓ, ನಿನ್ನಲ್ಲಿ ನಾನು ಅಮ್ಮನ ನೋಡೋಕ್ಕಾಗಲ್ವಲ್ಲ, ಅಮ್ಮನ ಹತ್ರ ಮಾತಾಡೋಕ್ಕಾಗಲ್ವಲ್ಲ. ಓ, ನಿನಗಿಷ್ಟ ಇಲ್ದಿದ್ದಕ್ಕೆ ಅಮ್ಮನ ಮೇಲೆ ಅಪದ ಹೊರಿಸ್ತಿದ್ಯಾ? ಅಯ್ಯೋ, ಅಮ್ಮನ ಹೆಸರಿಟ್ಕೊಂಡು ಸುಳ್ಳು ಹೇಳ್ತೀನ ಯಜಮಾನ್ರೆ? ನಾನು ಯಾಕೆ ಹಾಗೆ ಮಾಡ್ತೀನಿ? ಕೂಲ್ ಕೂಲ್ ಕೂಲ್. ಸರಿ, ಸರಿ. ಅಮ್ಮನಿಗೆ ಜಾಸ್ಮಿನ್ ಅಂದ್ರೆ ಇಷ್ಟ ಇಲ್ಲ, ಅಷ್ಟೇ ಅಲ್ವಾ? ಒಂದು ಕೆಲಸ ಮಾಡು, ಅಮ್ಮನಿಗೆ ಜಾಸ್ಮಿನ್ ಅಂದ್ರೆ ಇಷ್ಟ ಇಲ್ಲ ಅಂತ ನೀನು ಕರೆಕ್ಟಾಗಿ ಪ್ರೂವ್ ಮಾಡಿದ್ರೆ, ಐ ಮೀನ್ ಸಾಬೀತುಪಡಿಸಿದ್ರೆ, ಜಾಸ್ಮಿನ್ ಮುಖಾನು ನೋಡಲ್ಲ. ನೀನು ಪ್ರೂವ್ ಮಾಡಿದ್ರೆ ಅದಾದ್ಮೇಲೆ ನೀನ್ ಏನ್ ಹೇಳಿದ್ರು ಕೇಳ್ತೀನಿ, ನಂಬ್ತೀನಿ. ಅಮ್ಮನ್ಗೆ ಜಾಸ್ಮಿನ್ ಅಂದ್ರೆ ಇಷ್ಟ ಇಲ್ಲ ಅಂತ ನೀನು
ಕರೆಕ್ಟಾಗಿ ಪ್ರೂವ್ ಮಾಡಿದ್ರೆ ಐ ಮೀನ್ ಸಾಬೀತುಪಡಿಸಿದ್ರೆ ಜಾಸ್ಮಿನ್ ಮುಖಾನು ನೋಡಲ್ಲ. ನೈನಿ 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 ನಿಂತ್ಕೋ, ನೈನಿ ನಿಂತ್ಕೋ ನಿಂತ್ಕೋ. ಏನಕ್ಕ, ನನಗೇನು ಹೇಳೋ ಪರಿಸ್ಥಿತಿನಲ್ಲೂ ಇಲ್ಲ. ನೀನ್ ಏನು ಹೇಳ್ಬೇಡ ನೈನಿ, ನಾನೇ ಹೇಳ್ತೀನಿ. ಏನು ಅಂತ ಕೇಳು. ಏನಕ್ಕ? ಈ ಡಿವೋರ್ಸ್ ಮದ್ವೆ ಟೆನ್ಷನ್ ಜೊತೆಗೆ ಬೆಳಿಗ್ಗೆ ನಿನ್ ಕೊರಿಯರ್ ಬಂದಿತ್ತಲ್ಲ, ಆ ಟೆನ್ಷನ್ ಇದೆ ನನಗೆ. ಅದ್ರೊಳಗೆ ಏನಿದೆ ಅಂತ. ಅದಕ್ಕೆ ನಿನ್ ಪರ್ಮಿಷನ್ ಇಲ್ದೆ ನಿನ್ ರೂಮ್ಗೆ ಹೋಗಿ ಆ ಪಾರ್ಸಲ್ ಓಪನ್ ಮಾಡಿಬಿಟ್ಟೆ. ಸಾರಿ ನೈನಿ. ಅಯ್ಯೋ ಪರವಾಗಿಲ್ಲ ಅಕ್ಕ. ನೀನ್ ಎಷ್ಟು ಒಳ್ಳೆಯವಳು. ಇಟ್ಸ್ ಓಕೆ ಬಿಡು. ಅದ್ರಲ್ಲಿ ಏನಿತ್ತು ಅಂತ ಯಾಕೆ ಕೇಳ್ತಿಲ್ಲ? ಕೇಳು ನೈನಿ. ಏನಿದೆ ಅಕ್ಕ? ಅದು ಸಸ್ಪೆನ್ಸ್. ಹೇಳ್ಬಾರ್ದು. ನೀನೇ ಬಂದು ನೋಡ್ಬೇಕು. ಬಾ 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 ಬಾ. ಹಾ, ಇಲ್ಲೇ ಇರು, ನಾನು ಈಗಲೇ ತಗೊಂಡ್ ಬರ್ತೀನಿ. ಸೀರೆ ನನಗೆ ಯಾರು ಕಳಿಸಿರೋದು? ಕಳಿಸ್ದವರು ಇದರಲ್ಲಿ ಒಂದು ಲೆಟರ್ ಬರೆದು ಇಟ್ಟಿದ್ದಾರೆ. ಸೀರೆನೇನೋ ನೋಡ್ದೆ, ಆದ್ರೆ ಲೆಟರ್ ಮಾತ್ರ ಓದ್ಲಿಲ್ಲ. ಯಾಕಂದ್ರೆ ಒಬ್ರು ಬಂದಿರೋ ಲೆಟರ್ನ ಇನ್ನೊಬ್ರು ಓದ್ಬಾರ್ದು. ಇದ್ ತಗೋ, ನೀನೇ ಓದ್ಕೋ. ಸಾರಿ, ಮರ್ತೋಯ್ತು. ನೀನ್ ಪರ್ಮಿಷನ್ ಕೊಟ್ರೆ ನಾನು ಓದ್ತೀನಿ, ಇಲ್ಲಾಂದ್ರೆ ಓದಲ್ಲ. ತಗೋ. ಓದ್ ಹೇಳಿ ಅಕ್ಕ. ಪ್ರೀತಿಯ ತಂಗಿ ನೈನಿಗೆ ನಿನ್ನ ಪೊಲೀಸ್ ಅಣ್ಣ ಚಂದ್ರಶೇಖರ್ ಬರೀತಿರೋದು. ಪೊಲೀಸ್ ಅಣ್ಣ? ಸಿಟಿಯಲ್ಲಿ ಯಾರು ನಿಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ. ಪೊಲೀಸ್ ಆಫೀಸರೇ ಈಗ ನಿನ್ನ ಅಣ್ಣ ಆಗಿದ್ದಾರೆ. ಇನ್ನೇನ್ ಬರ್ದಿದ್ದಾರೆ ಅಕ್ಕ? ಬರೋ ಸೋಮವಾರ ನನ್ನ ತಂಗಿ ಸುಧಾಳ ತಿಥಿ. ತಿಥಿನಾ? ಹಾಗೆ ಬರ್ದಿದ್ದಾರೆ. ಪಾಪ, ಚಿಕ್ಕ ವಯಸ್ಸಲ್ಲೇ ಆ ಹುಡುಗಿ ತೀರ್ಕೊಂಡಿರ್ಬೇಕು. ನೀನ್ ತಪ್ಪದೆ ಬರ್ಬೇಕಮ್ಮ. ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನೀನು ಆ ಪೂಜೆಗೆ ಬರ್ಬೇಕು ಅಂತ ಕೇಳ್ಕೊತಿದ್ದೀನಿ. ಇಂತಿ ನಿನ್ನ ಪೊಲೀಸ್ ಅಣ್ಣ ಚಂದ್ರಶೇಖರ್. ಸುಟ್ಟು ಹೋಗುತ್ತೆ. ಏನ್ ಸುಟ್ಟು ಹೋಗುತ್ತೆ? ಸುಟ್ಟು ಹೋಗುತ್ತೆ. ಹುಷಾರು. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಬೆಂಕಿ ಹತ್ಕೊಳ್ಳುತ್ತೆ. ಬೆಂಕಿ ಹತ್ಕೊಳ್ಳುತ್ತೆ. ಅಂದ್ರೆ ಅಂದ್ರೆ ಸುಧಾ ಸತ್ತು ಹೋಗಿದಾರ? ಅಂದ್ರೆ ಅವತ್ತು ನನಗೆ ಕಾಣಿಸಿದ್ದು ಪೊಲೀಸ್ ಅಣ್ಣವ್ರ ತಂಗಿ ಸುಧಾ ಆತ್ಮ. ನೈನಿ, ನೈನಿ, ಆಗ ಏನ್ ಯೋಚನೆ ಮಾಡ್ತಿದ್ದೆ? ಸುಧಾ ಸುಧಾ ತಿಥಿ ಅಂದ್ರಲ್ವಾ? ಸೋಮವಾರ ಅಂದ್ರೆ ಈ ದೀಪಾವಳಿ ಮುಗಿದ್ಮೇಲೆ ಎಲ್ಲ ಕೆಲ್ಸನೂ ಮುಗ್ದಿರುತ್ತೆ. ನೀನ್ ಹೋಗ್ ಬರ್ಬೋದು. ಸೀರೆ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ನೈನಿ. ನೀನ್ ಉಟ್ಕೊಂಡ್ರಂತೂ ಸೂಪರ್ ಆಗಿರುತ್ತೆ. ಈ ಸಲ ಇದೇ ಕಲರ್ ಸೀರೆನೇ ತಗೋತೀನಿ. ನೈನಿ, ನೈನಿ, ನೈನಿ,
ದೊಡ್ಡಮ್ಮೋರೆ. ಎಲ್ರೂ ಊಟ ಮಾಡಿದ್ರಾ? ವಿಶಾಲ್ ಯಜಮಾನ್ರು ಒಬ್ಬರೇ ಇನ್ನೂ ತಿಂದಿಲ್ಲ. ಹೊರಗೆ ಹೋಗಿದ್ದಾರೆ ಅನ್ಕೋತೀನಿ ದೊಡ್ಡಮ್ಮೋರೆ. ಬಂದ ತಕ್ಷಣ ತಿನ್ನು ಅಂತ ಹೇಳು. ಕರೀಲಿಲ್ಲ ಅಂದ್ರೆ ಇವತ್ತು ತಿನ್ನಲ್ಲ. ಸರಿ ದೊಡ್ಡಮ್ಮೋರೆ, ನಾನೇ ಬಡಿಸ್ತೀನಿ. ಆ ಕೆಲಸ ಮಾಡಮ್ಮ. ಮೇಲೆ ನನ್ನ ಫೋನ್ ಮರ್ತು ಬಂದಿದ್ದೀನಿ, ತಗೊಂಡ್ ಬರ್ತೀಯಮ್ಮ? ಆಯ್ತು ದೊಡ್ಡಮ್ಮೋರೆ. ವಿಶಾಲಿಗೆ ಬಡಿಸ್ಬೇಕಂತ ಅನ್ಕೊಂಡಿದ್ಯಾ ನೈನಿ? ನಾನು ಅಲ್ಲೇ ಇದ್ದು ವಿಶಾಲ್ ಕೈಲಿ ಇವತ್ತು ನಾನು ನಿನಗೆ ಕಪಾಳಕ್ಕೆ ಹೊಡೆಸ್ದೆ ಹೋದರೆ ನನ್ನ ಹೆಸರು ಜಾಸ್ಮಿನೇ ಅಲ್ಲ. ನೈನಿ, ಈ ಉಪ್ಪು ತಿಂದ ಮೇಲೆ ವಿಶಾಲ್ ನಿನ್ನ ಮೇಲೆ ಕೋಪ ಮಾಡ್ಕೋತಾನೆ. ಯಜಮಾನ್ರೆ, ಊಟ ಮಾಡಿ ಬನ್ನಿ. ಬೇಡ ನೈನಿ. ಯಾಕೆ ಯಜಮಾನ್ರೆ? ನಾನು ಬಡಿಸ್ತೀನಿ ಅಂತನಾ? ಚೇಚೆ, ಯಾವುದೇ ಕಾರಣಕ್ಕೂ ಹಾಗೆ ಅನ್ಕೋಬೇಡ ನೈನಿ. ಸ್ವಲ್ಪ ಸ್ಟಮಕ್ ಪೇಯ್ನ್ ಆಗ್ತಿದೆ ಅಷ್ಟೇ. ಅಯ್ಯೋ ಹೌದಾ? ಅದು ಮೋಸ್ಟ್ಲಿ ಹಸುವಿನಿಂದ ಬಂದಿರೋ ನೋವಾಗಿರುತ್ತೆ ವಿಶಾಲ್. ಏನಾಯ್ತು ಅಂದ್ರು? ಅಯ್ಯೋ, ನಿನಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅಲ್ವಾ? ನಿಂಗೆ ಗೊತ್ತಿದೆ ಅಲ್ವಾ ಜಾಸ್ಮಿನ್, ನಯನಿ ಹೆಬ್ಬೆಟ್ಟು ಅಂತ? ಸಾರಿ ಫಾರ್ ದ ಇಂಟ್ರಪ್ಷನ್ ಅತ್ತೆ. ನೈನಿ ಈಗ ಹೆಬ್ಬೆಟ್ ಹಾಕಲ್ಲ, ಶಿ ಕ್ಯಾನ್ ಸೈನ್. ಈಗ ಇನ್ನೊಂದು ವಿಷಯ ಏನಂದ್ರೆ, ಡಿವೋರ್ಸ್ ಬಗ್ಗೆ ಯಾರು ಮಾತಾಡಂಗಿಲ್ಲ. ಹೆಬ್ಬೆಟ್ಟು ಸೈನಿನ ಅವಶ್ಯಕತೆನೇ ಇಲ್ಲ. ಯಜಮಾನ್ರೆ, ಮೊದಲು ನಿಮ್ಗೆ ಏನಾಗಿದೆ ಅಂತ ಹೇಳಿ. ನೈನಿ, ನೀನೇನು ಗಾಬರಿ ಆಗ್ಬೇಡ. ಸ್ವಲ್ಪ ಹೊಟ್ಟೆ ನೋವಾಗ್ತಿದೆ. ಯಾಕೆ ವಿಶಾಲ್? ಗೊತ್ತಿಲ್ಲ ಮಾಮ್. ಫ್ರೆಂಡ್ಸ್ ಸಿಕ್ಕಿದ್ರೆ ಸ್ನ್ಯಾಕ್ಸ್ ಅಂತ ತಿಂದೆ, ಆಗಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಿದೆ. ಅದಕ್ಕೆ ಊಟ ಬೇಡ ಅಂದೆ. ಅಕಸ್ಮಾತ್ ಇವನು ಉಪ್ಪು ಮಿಕ್ಸ್ ಮಾಡಿರೋ ಊಟ ತಿಂದೇ ಹೋದ್ರೆ ನೈನಿಗೆ ಯಾರು ಹೊಡಿತಾರೆ, ಯಾರು ಬೈತಾರೆ? ವಿಶಾಲ್, ನಾನು ಈಗಲೇ ಟ್ಯಾಬ್ಲೆಟ್ ತಗೊಂಡ್ ಬರ್ತೀನಿ, ಇರು. ಬೇಡ ಅಕ್ಕ, ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ನೋವು ಕಡಿಮೆ ಆಗ್ಬೋದು. ಬೇಡ ಅಂತಂದ್ರು ಯಾಕೆ ತಿನ್ನು ಅಂತಿದ್ಯಾ? ಛೇ, ನಾನು ಉಪ್ಪಾಕಿರೋ ವಿಷಯ ಆಂಟಿಗೆ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು. ಪ್ಲಾನ್ ಎಲ್ಲ ಹಾಳಾಗ್ತಾ ಇದೆ. ಆಮೇಲೆ ತಿಂತಾನೆ ಬಿಡು ನೈನಿ. ಇಲ್ಲ ದೊಡ್ಡಮ್ಮೋರೆ, ಈಗಲೇ ತಿನ್ಬೇಕು. ಯಾತಕ್ಕೆ ಬಲವಂತ ಮಾಡಿ ತಿನ್ನಕ್ಕೆ ಹೇಳ್ತಿದ್ದಾಳೋ ಐ ಡೋಂಟ್ ನೋ. ಯಜಮಾನ್ರೆ, ಹೊಟ್ಟೆ ನೋವು ಬಂದಾಗ ಏನು ತಿನ್ನಬೇಕು ಅಂತ ಹೇಳ್ತೀನಿ. ತಿಂದ ತಕ್ಷಣ ನಿಮ್ಮ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಕೂಡ. ನಿಜನಾ? ನೈನಿ, ಓಂ ಭ್ರೀಂ ಫಟ್ ಅಂತ ಮಂತ್ರ ಹೇಳ್ತೀಯಾ? ಇಂಥ ಮೂಢನಂಬಿಕೆಗಳನ್ನ ವಿಶಾಲ್ ನಂಬಲ್ಲ. ಹಾಗೆಲ್ಲ ಏನೂ ಇಲ್ಲ ಮೋರೆ, 1 ನಿಮಿಷ ತಾಳ್ಮೆಯಿಂದಿರಿ. ಹೌದು, ಅವಳೇನೋ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಆಂಟಿ. ವಿಶಾಲ್, ನೀವು ಕೂಡ ತಿಂದು ನೋಡಿ. ಸರಿ. ನೈನಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಏನೋ ಮ್ಯಾಜಿಕ್ ಮಾಡ್ತಾಳೆ. ಕಮ್ ಆನ್, ಲೆಟ್ಸ್ ಗೋ. ಬನ್ನಿ ಯಜಮಾನ್ರೆ.
ಅಡ್ಗೆನ ನಾನು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೂ ನೋಡೇ ಇಲ್ವಲ್ಲ. ಏನ್ ಮಾಡ್ತಿದ್ದಾಳೆ ಇವಳು? ಕಲ್ತ್ಕೋಬೇಕು. ಯಜಮಾನ್ರೆ, ಈಗ ತಿನ್ನಿ. ಹೊಟ್ಟೆನೋ ಕಡಿಮೆ ಆಗಲಿಲ್ಲ ಅಂದರೆ ಆಗ ನಂಗೆ ಹೇಳಿ. ಇದನ್ ತಿನ್ಬೇಕಾ? ವಿಶಾಲ್ ತಿನ್ನಲ್ಲ. ತಿಂತೀನಮ್ಮ. ನಿಮ್ ತಾಳಕ್ಕೆ ತಕ್ಕಂತೆ ಪ್ರತಿ ಸಲ ವಿಶಾಲ್ ಕುಣಿಬೇಕಲ್ಲ. ಓ ಸಾರಿ, ಎಲ್ರಿಗೂ ಕೇಳಿಸೋ ಹಾಗೆ ಹೇಳಿದ್ನಾ? ಸಾರಿ. ವಿಶಾಲ್, ನೀನ್ ತಿನ್ನಪ್ಪ. ಚೆನ್ನಾಗಿಲ್ಲ ಅಲ್ವಾ? ಖಂಡಿತವಾಗ್ಲೂ ಚೆನ್ನಾಗಿರಲ್ಲ. ಉಪ್ಪುಪ್ಪಾಗಿದೆ ಅನ್ಸುತ್ತಲ್ವಾ? ತಿಂದೆ ನೀನ್ ಹೇಗೆ ಹೇಳ್ತೀಯಾ ಉಪ್ಪುಪ್ಪಾಗಿದೆ ಸಪ್ಪೆ ಆಗಿದೆ ಅಂತ? ತಿಂತಿದ್ದಂತಾನೆ ನೋಡು. ಹೇಗಿದೆ ವಿಶಾಲ್? ನೈನಿಗೆ ಹೇಳ್ತೀನಮ್ಮ. ನೈನಿ, ನೀನ್ ವೆರೈಟಿ ಅಡುಗೆಗೆ ವಿಶಾಲ್ ಫಿದಾಗಿ ಸಲಾಂ ಹೊಡಿತಿದ್ದಾನೆ. ಇದು ವೆರೈಟಿ ಎಲ್ಲ ಆದ್ರೆ ಆಯುರ್ವೇದದ ಬಗ್ಗೆ ಗೊತ್ತಿರೋರು, ಹಳ್ಳಿ ಕಡೆ ಇದ್ದೋರು ಹೊಟ್ಟೆ ನೋವು ಬಂದಾಗ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಓಂ ಪುಡಿ, ಕರಿಬೇವು, ಅರಿಶಿನ ಪುಡಿ, ಮಜ್ಜಿಗೆಲ್ಲ ಹಾಕಿ ಚೆನ್ನಾಗಿ ಕಲಸಿ ತಿನ್ನಬೇಕು ಅಂತಾರೆ. ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಅಜ್ಜಿ, ಯು ಆರ್ ಆಬ್ಸಲ್ಯೂಟ್ಲಿ 100% ಕರೆಕ್ಟ್. ನಮ್ಮಮ್ಮ ಕೂಡ ಹೀಗೆ ಮಾಡ್ತಿದ್ರು. ನೀವು ಮಾಡ್ತಿದ್ರಾ ಆಂಟಿ? ಹೇ ಜಾಸ್ಮಿನ್, ನೋ 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 ನೋ, ಈ ಅಮ್ಮ ಅಲ್ಲ, ನಮ್ಮಮ್ಮ. ಅಂದ್ರೆ ಗಾಯತ್ರಿ ದೇವಿ ಅತ್ತೆ. ಮತ್ತೆ ಕ್ಲಾಪ್ಸ್. ವಾವ್! ಏಯ್, ಚಿಕ್ಕವನಾಗಿದ್ದಾಗ ಹೊಟ್ಟೆ ನೋವು ಬಂದಿದೆ ಅಮ್ಮ ಅಂದರೆ ಸೇಮ್ ಇದೇ ಥರ ಮಾಡಿ ತಿನ್ನಿಸ್ತಿದ್ರು. ಅಂದ್ರೆ ಇವಾಗ ಹೊಟ್ಟೆ ನೋವು ಕಡಿಮೆ ಆಯ್ತಾ ವಿಶಾಲ್? ಆಕ್ಚುಲಿ ಮ್ಯಾಕ್ಸಿಮಮ್ ಬೆಟರ್. ನೈನಿ, ನೀನು ಶೇಕ್ ಹ್ಯಾಂಡ್ ಕೊಡು ಮೊದಲು. ಇಲ್ಲಿ ನಾವು ಥ್ಯಾಂಕ್ಸ್ ಹೇಳ್ಕೊತೀವಲ್ವಾ, ಹಾಗೆ. ಇವಾಗ ಮತ್ತೆ ಕ್ಲಾಪ್ಸ್. ಎಲ್ಲರ ದೃಷ್ಟಿಲಿ ನಾನು ನಿಮಗೆ ದೂರ ಆಗ್ತಿರ್ಬೋದು, ಆದರೆ ಹೀಗೆ ಥ್ಯಾಂಕ್ ಯು ಹೇಳಿ ನೀವು ನನಗೆ
ಹತ್ರ ಆಗ್ತಿದ್ದೀರಾ ಯಜಮಾನ್ರೆ. ನಿಜವಾಗ್ಲೂ ಥ್ಯಾಂಕ್ಸ್. ಒಳಗೆ ನಾನು ಬರ್ಬೋದಾ ವಿಶಾಲ್? ಮಾಮ್, ಅದೇನು ಮಾಮ್ ಹೊಸದಾಗಿ ಹಾಗೆ ಕೇಳ್ತಾ ಇದ್ದೀರಾ? ಹೊಸದಾಗಿ ವರ್ತಿಸ್ತಿರೋದು ನೀನು ವಿಶಾಲ್. ನಿನ್ ಮನ್ಸಲ್ಲಿ ಹೊಸ ಯೋಚನೆಗಳು ಬರ್ತಿರೋವಾಗ ನಿನ್ ರೂಮಿಗೆ ಬರ್ಬೋದಾ ಇಲ್ವಾ ಅಂತ ಕೇಳ್ಕೊಂಡು ಬರೋದು ಒಳ್ಳೇದು ಅನ್ಸ್ತು. ಮಾಮ್, ನನ್ನ ಬಗ್ಗೆ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೋಬಿಡಿ. ಏನಾದರೂ ಇದ್ದರೆ ಡೈರೆಕ್ಟಾಗಿ ನನ್ನನ್ನು ಕೇಳಿಬಿಡಿ. ಯಾವಾಗ ಏನು ಮಾತಾಡ್ತೀಯೋ ಏನು ರಿಯಾಕ್ಟ್ ಮಾಡ್ತೀಯೋ ಅಂತ ಅರ್ಥನೇ ಆಗ್ತಿಲ್ಲ ವಿಶಾಲ್. ಈಗ ನಡೆಯೋ ಮದುವೆ ಬಗ್ಗೆನೂ ನೀನು ಯಾವ ನಿರ್ಧಾರ ತಗೋತೀಯೋ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಅದಕ್ಕೆ ನೀನು ಜಾಸ್ಮಿನ್ನ ಮದುವೆ ಆಗ್ತೀಯ ಅಂತ ನಂಗೆ ಮಾತು ಕೊಡು. ನಾನಿದ್ದೀನಿ ಅಂದರೆ ನಂಬೋದು. ನಮ್ಮಮ್ಮನೂ ಇದ್ದಾರೆ ಅಂತಿದ್ಯಾ? ಇದಾರೆ ಯಜಮಾನ್ರೆ. ಎಲ್ಲಿದ್ದಾರೆ ನಮ್ಮಮ್ಮ? ಅಲ್ಲಿ ನೋಡಿ, ಅಲ್ಲಿ ಮುಗುಳ್ನತ್ತ ನಿಂತಿದಾರಲ್ವಾ? ಪ್ರಾಮಿಸ್ ಮಾಡು ವಿಶಾಲ್. ಮಾಮ್, ನನಗೆ ಹೀಗೆ ಪ್ರಾಮಿಸ್ ಮಾಡೋದು ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ? ಐ ಡೋಂಟ್ ಬಿಲೀವ್ ಇನ್ ಎನಿ ಆಫ್ ದಿಸ್. ನಿಂಗೆ ನಂಬಿಕೆ ಇಲ್ಲದೆ ಹೋದ್ರು ನನ್ನ ನಂಬಿಸೋಕ್ಕಾದ್ರೂ ಪ್ರಮಾಣ ಮಾಡು ಅಂತ ಹೇಳ್ತಾ ಇದ್ದೀನಿ. ಮಾಡು. ನೀವು ಆ ಹುಡುಗಿನ ಮದುವೆ ಆಗ್ಬಾರ್ದು ಅಂತ ಗಾಯತ್ರಿ ಅಮ್ಮವರೇ ಹೇಳಿ ಕಳಿಸಿದ್ದಾರೆ ನನಗೆ. ಏನು ಯೋಚನೆ ಮಾಡ್ತಾ ಇದೆಯಾ ವಿಶಾಲ್? ಇದಕ್ಕೆ ನಾನು ನಿನ್ನ ಪ್ರಾಮಿಸ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಡ್ತೀಯಾ, ನಾನು ಹೇಳಿದ್ದೇ ಮಾಡ್ತೀಯಾ ಅಂತ ನಂಗೆ ಮಾತು ಕೊಡು. ಮಾತು ಕೊಡು ವಿಶಾಲ್. ವಿಶಾಲ್, ವಿಶಾಲ್ ಸ್ವಲ್ಪ ನನ್ನ ಜೊತೆ ಬನ್ನಿ. ಆಂಟಿ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಬನ್ನಿ ವಿಶಾಲ್. ಏನಾಯ್ತು? ಸರ್ಪ್ರೈಸ್. ಪ್ಲೀಸ್ ಕಮ್. ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಮ್. ಜಾಸ್ಮಿನ್, ಜಾಸ್ಮಿನ್. ಶಿಟ್. ಇವನು ಪ್ರಾಮಿಸ್ ಮಾಡೋ ಟೈಮಲ್ಲೇ ಜಾಸ್ಮಿನ್ ಬರಬೇಕಾ? ಹೇಗಾದ್ರೂ ಮಾಡಿ ವಿಶಾಲ್ನ ಲಾಕ್ ಮಾಡೋಣ ಅನ್ಕೊಂಡ್ರೆ ಬಂದು ಡಿಸ್ಟರ್ಬ್ ಮಾಡಿಬಿಟ್ಲು. ಎಲ್ಲಿ ಕರ್ಕೊಂಡು ಹೋದ್ಲು? ಬನ್ನಿ ವಿಶಾಲ್. ಎಲ್ಲಿಗೆ? ಬನ್ನಿ. ಸೀದೇರ್, ಒಂದ್ಸಲ ಅಲ್ಲಿ ನೋಡಿ.
ವಾವ್, ಪ್ರಾಣ ತೆಗ್ಯಕ್ಕೆ ಈ ಹೂ ತಗೊಂಡ್ಬಂದಿದ್ದಾಳ ಈ ರಾಕ್ಷಸಿ. ಫ್ಲವರ್ಸ್ ವಿಶಾಲ್, ಪೂಜೆಗಾದ್ರೂ ಯೂಸ್ ಮಾಡ್ಬೋದು, ಪಾರ್ಟಿಗಾದ್ರೂ ಯೂಸ್ ಮಾಡ್ಕೋಬೋದು. ಹೇಗಿದೆ? ಏ ಅಮ್ಮೋರೆ, ಅಮ್ಮೋರೆ, ಅಮ್ಮೋರೆ. ಏಯ್, ಏನ್ ಮಾಡ್ತಿದ್ಯಾ? ಏನ್ ನೋಡ್ತಿದ್ಯಾ? ಏನೂ ಇಲ್ಲ ಅಮ್ಮೋರೆ. ವಿಶಾಲ್ ನಿನ್ ಕಡೆ ಯಾಕೆ ನೋಡ್ದ? ಗೊತ್ತಿಲ್ಲ ಅಮ್ಮೋರೆ. ಗೊತ್ತಿಲ್ದೆ ನಿನ್ ತಲೆಯಲ್ಲಿ ಹೂ ಮುಡ್ಕೊಂಡ್ಯಾ? ತೆಗಿ ಅದು. ಅಯ್ಯೋ, ತೆಗಿಬೇಡಿ ಅಮ್ಮೋರೆ. ಬೆಳಗ್ಗೆನೆ ವಿಶಾಲಕ್ಷಮ್ಮನ್ ತಾಯಿಗೆ ಪೂಜೆ ಮಾಡಿ ಮುಟ್ಕೊಂಡಿದ್ದೀನಿ. ಈ ಸೆಂಟಿಮೆಂಟ್ಗೆ ಏನು ಕಮ್ಮಿ ಇಲ್ಲ. ಆದ್ರೆ ಸೆಂಟಿಮೆಂಟ್ಸ್ ಇಲ್ದೇ ಇರೋ ನನ್ನ ಮಗನೂ ಕೂಡ ಎಲ್ಲಿ ನಿನ್ನ ಮಾತನ್ನ ಕೇಳ್ಬಿಡ್ತಾನೋ ಅನ್ಸ್ತಿದೆ. ಡಿವೋರ್ಸ್ ಕೊಡ್ದೆ ಆಟ ಆಡ್ಸಿದ್ ನೀನು ಈಗೇನೋ ಅದ್ ಮದ್ವೆ ಅಲ್ಲ ಅಂತಿದ್ಯಾ. ಅದನ್ ಕೇಳಿ ಡಿವೋರ್ಸ್ ಪೇಪರ್ಸ್ನ ಹರಿದಾಕಿದ ವಿಶಾಲ್ ಮತ್ತೆ ಮದ್ವೆಗೆ ಒಪ್ಕೊಂಡ. ಏನ್ ಸಮಾಚಾರ? ನೀವೇನು ಅನುಮಾನನ ಇಟ್ಕೋಬೇಡಿ ಅಮ್ಮೋರೆ. ಎಲ್ಲ ಅನ್ಕೊಂಡ್ ಹಾಗೆ ನಡೀತಿದೆ. ಹಾ, ಅನ್ಕೊಂಡ್ ಹಾಗೆ ನಡೆಯುತ್ತೆ. ಏನಾಯ್ತು ನಯನಿ? ಯಾಕೆ ಗಾಬರಿ ಆಗಿದ್ಯಾ? ಶಿವ, ನನ್ನ ಮೇಲೆ ತಿಲೋತ್ತಮ್ಮ ಅಮ್ಮೋರ್ಗೆ ಅನುಮಾನ ಬಂದಿರೋ ಹಾಗಿದೆ. ನನ್ನ ಮನಸ್ಸಲ್ಲಿರೋ ಹಾಗೆ ನಡ್ಕೋತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗೋಗ್ತಿದ್ಯಾ? ನಿನ್ ಮುಖ ನೋಡಿದ್ರೆ ಯಾರಿಗೂ ಡೌಟ್ ಬರಬಾರ್ದಲ್ಲ. ಏನಂದ್ರು ಅಷ್ಟಕ್ಕೂ? ಈ ಮದುವೆ ವಿಷಯದಲ್ಲಿ ನಾಟಕ ಏನೂ ಮಾಡ್ತಿಲ್ಲ ಅಲ್ವಾ ಅಂತ ಅನುಮಾನ ಪಟ್ರು. ಏನಿಲ್ಲ ಅಮ್ಮೋರೆ, ಎಲ್ಲ ಅನ್ಕೊಂಡ್ ಹಾಗೆ ನಡೀತಿದೆ ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ಟೆ. ಗಾಬರಿ ಆಗ್ಬೇಡ, ಏನೂ ಆಗಲ್ಲ ಬಿಡು. ಅದ್ಗೆ 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 ನಾನು ಕೇಳಿದ್ ನಿಜನಾ? ವಿಶಾಲ್ ಬ್ರೋನ ಮತ್ತೆ ಮದುವೆ ಮಾಡ್ಕೊ ಅಂತ ಹೇಳಿದ್ರಂತೆ. ಮನೆ ಕೆಲಸದೋಳಂತ ನಿಮಗೆ ಸಂಬಳನ ಕೊಟ್ರಂತೆ. ಏನದ್ಗೆ ಅಷ್ಟಕ್ಕೂ ಏನ್ ನಡೀತಾ ಇದೆ? ಒಳ್ಳೆತನಕ್ಕೂ ಒಂದು ಮಿತಿ ಇರುತ್ತೆ. ಅದ್ಗೆ ತ್ಯಾಗಕ್ಕೂ ಒಂದು ಅರ್ಥ ಇರುತ್ತೆ. ಚಿಕ್ಕ ಯಜಮಾನ್ರೆ, ಇಲ್ಲಿ ನೋಡಿ, ಆ ಮರ ನಿಮ್ ಮಾತು ಕೇಳ್ಬೋದೋ ಏನೋ, ಆದ್ರೆ ನೈನಿ ಅಂತೂ ನಿಮ್ ಮಾತು ಕೇಳಲ್ಲ. ನೋಡಿ ಅದ್ಗೆ, ವಿಶಾಲ್ ಬ್ರೋ ಏನೋ ಒಳ್ಳೆಯವ್ರೆ, ಆದ್ರೆ ನಮ್ಮ ಅಮ್ಮ ಮಾವ ಒಲ್ಲ ಬಣ್ಣದ ಮಾತು ಕೇಳಿ ಒಂದ್ಸಲನೂ ಯೋಚನೆ ಮಾಡದೆ ಸುಮ್ಮನಿದ್ ಬಿಡ್ತಾನೆ. ಏನು ಮಾತಾಡದೇ ಇದ್ರೆ ಮೌನನೇ ನಮ್ಮನ್ನ ಮುಳುಗಿಸ್ಬಿಡುತ್ತೆ ಅಂತ ಯೋಚನೆನೇ ಮಾಡಲ್ಲ. ಅದಕ್ಕೆ ನೀವಾದ್ರೂ ಅವನನ್ನ ನಿಮ್ ದಾರಿಲಿ ಕರ್ಕೊಂಡು ಹೋಗ್ತೀರಾ ಅಂದ್ರೆ ನೀವು ಕೂಡ ಹೀಗೆ. ಚಿಕ್ಕ ಯಜಮಾನ್ರೆ, ನಾನು ತಗೊಂಡಿರೋ ನಿರ್ಧಾರದಿಂದ ನಾನೊಬ್ಳೇ ಕಷ್ಟಪಡ್ತೀನಿ. ಅದರಿಂದ ಎಲ್ಲರೂ ಸಂತೋಷವಾಗಿರ್ಬೇಕು. ಈಗ ವಿವರವಾಗಿ ಹೇಳಕ್ಕಾಗಲ್ಲ, ಆದ್ರೆ ನನ್ನ
ಮಾಂಗಲ್ಯನ ಕಾಪಾಡ್ಕೋತೀನಿ, ನನ್ನ ಸೌಭಾಗ್ಯನ ಉಳಿಸ್ಕೋತೀನಿ. ನೀವು ನನಗೊಂದು ಸಹಾಯ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳಿ ಅದಕ್ಕೆ. ಯಜಮಾನ್ರು ನನಗೆ ಕೊಟ್ಟಿರೋ ಸಂಬಳನ ನಮ್ಮ ಮನೆಗೆ ಕೊಡ್ತೀರಾ? ಆಗ್ಲಾದ್ರೂ ಅವ್ರಿಗೆ ಸುಮ್ಮನೆ ಮದುವೆ ಮಾಡ್ಬೋದು ಅಂತ ಧೈರ್ಯ ಬರುತ್ತೆ. ಆಯ್ತು ಅದಕ್ಕೆ. ಆದ್ರೆ ಹೇಳಿದೆ ಅಲ್ವಾ, ಇನ್ನೇನು ಕೇಳಬೇಡಿ. ಸರಿ ಅದಕ್ಕೆ. ಆದ್ರೆ ಒಂದ್ ಮಾತು, ನಿಮಗೇನೇ ಅವಶ್ಯಕತೆ ಇದ್ರು, ಯಾವಾಗ ಏನೇ ಸಹಾಯ ಬೇಕಿದ್ರು ಯೋಚನೆ ಮಾಡ್ದೆ ನನ್ನನ್ನು ಕೇಳಿ. ಹೋಗಿ ಬರ್ತೀನಿ ಅದಕ್ಕೆ. ಇನ್ನೊಂದ್ ಸ್ವಲ್ಪ ತಿನ್ನಿ ಅಜ್ಜಿ, ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಚಿಕ್ಕತ್ತೆ, ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಪರವಾಗಿಲ್ಲಮ್ಮ. ಆಂಟಿ, ನೈನಿ ಹತ್ರ ಏನ್ ಮಾತಾಡಿದ್ರಿ? ಹರಟೆ ಹೊಡೆಯೋದಿಕ್ಕೆ ಅವಳೇನ್ ಸಂಬಂಧಿಗಳ? ನಿಮ್ಮಿಬ್ರು ಮದ್ವೆ ನಿಲ್ಸೋದಿಕ್ಕೆ ಏನಾದ್ರೂ ಹುಚ್ಚುಚ್ಚಾಗಿ ಪ್ರಯತ್ನ ಮಾಡ್ತಾಳೇನೋ ಅಂತ ವಿಚಾರಿಸ್ತಿದ್ದೆ. ಎಲ್ಲ ಅಂದ್ಕೊಂಡ ಹಾಗೆ ನಡೀತಿದೆ ಅಂತ ಹೇಳಿ ಹೊರಟೋದ್ಲು. ಅವಳು ಅನ್ಕೊಂಡ ಹಾಗ, ನೀವ್ ಅನ್ಕೊಂಡ ಹಾಗ? ಆಳವಾಗಿ ಗಮನಿಸಿದ್ರೆ ವಿಶಾಲ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ಸುತ್ತೆ. ಆಂಟಿ, ನಮ್ ಡ್ಯಾಡಿ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ, ಅಮಾಯಕರಾಗಿರೋರ್ನ ಯಾವತ್ತೂ ನಂಬಾರ್ದು ಅಂತ. ಅಮ್ಮ 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 ಅಮ್ಮ. ಅಬ್ಬಬ್ಬಬ್ಬಾ, ಕೇಳಿಸ್ತಿದೆ ವಲ್ಲಭ್. ಯಾಕಷ್ಟು ಜೋರಾಗಿ ಅರಚ್ತಿದ್ಯಾ? ನನ್ನ ಹಾಗೆ ನಿನ್ಗೂ ತುಂಬಾ ಖುಷಿ ಆಗುತ್ತೆ ಅಂತ ಅಮ್ಮ. ಪರ್ಶು ಮಾವ ಇಸ್ ಬ್ಯಾಕ್. ಏ ಪರ್ಶು, ಬಂದೇನೋ? ನಾನು ಒಂದ್ ಏಟ್ ಕೊಟ್ರು ಬೈದ್ರು ನೀನ್ ನನ್ ಜೊತೆಗೆ ಇರ್ತೀಯ ಅಂತ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿದ್ದೆ. ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಿದ್ದೆ ಪರ್ಶು? ಎಲ್ಲಿಗೋ ಒಂದ್ ಕಡೆ ಹೋಗಿದ್ದೆ ಬಿಡಕ್ಕ. ಆದ್ರೂ ನಿನ್ನ ನೋಡ್ದೆ ಇರಕ್ಕಾಗಲ್ಲ ಅಂತ ಅರ್ಥ ಆಯ್ತಕ್ಕ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನಾನು ಹೇಳಿದ್ದೆ ಅಲ್ವಾ ಆಂಟಿ, ವಾಪಸ್ ಬರ್ತಾರೆ ಅಂತ. ಹೋಗ್ಲಿ ಬಿಡು, ಬಾ ಫ್ರೆಶ್ ಆಗಿ ಊಟ ಮಾಡಿವಂತೆ. ಊಟಕ್ಕೆ ದಂಡ, ಭೂಮಿಗೆ ಭಾರ. ಹಾಗ್ಯಾಕಂತೀರ ಅತ್ತೆ? ತಿಲೋತ್ತಮಕ್ಕ ಫೀಲ್ ಆಗ್ತಾರೆ. ಅಜ್ಜಿ ಹೇಳಿದ್ದು ಅತ್ತೆಗಲ್ಲ, ಮಾವಂಗ್ ಹೇಳಿದ್ದು. ಇವನ್ ಮಾಡಿರೋ ಕೆಲ್ಸಕ್ಕೆ ಪಾಪ ನೈನಿ ಎಷ್ಟು ನೊಂದ್ಕೊಂಡ್ಲೋ ಏನೋ. ನಾವು ಕೂಡ ನೊಂದ್ಕೊಂಡ್ವಿ. ಅಂದ್ರೆ ನನ್ ತಮ್ಮ ವಾಪಸ್ ಬಂದಿರೋದನ್ನ ನೋಡಿ ನಿಮ್ಗೆ ಯಾರಿಗೂ ಸಂತೋಷ ಆಗ್ಲಿಲ್ಲ ಅಂತ ಹೇಳ್ತಿದ್ದೀರಾ? ಯಾರಿಗೆ ಮೋಸ ಮಾಡಿ ಏನ್ ಅನ್ಯಾಯ ಮಾಡ್ತಾನೋ ಏನೋ. ಮನೆ ಮರ್ಯಾದೆ ಎಲ್ಲಿ ತೆಗಿತಾನೋ ಅಂತ ಭಯ ಆಗ್ತಾ ಇದೆ. ಇಂಥವನ್ನ ಮನೆಗೆ ಕರ್ಕೊಂಡು ಬಂದು ಊಟ ಹಾಕ್ತೀಯ ತಿಲೋತ್ತಮ? ಕಳಿಸ್ಬಿಡಿ ಅತ್ತೆ.
ಎಲ್ರೂ ಈ ವಿಷಯದಲ್ಲಿ ಒಂದಾಗಿರೋ ತರ ಕಾಣಿಸ್ತಿದ್ಯಲ್ಲ. ಅಕ್ಕ, ನಾನು ಪಶ್ಚಾತ್ತಾಪ ಪಟ್ಟು ಮನೆಗೆ ಬಂದ್ರೆ ಎಲ್ರೂ ನನ್ನನ್ನು ಬೈತಿದ್ದಾರೆ. ಇಲ್ಲಿಂದ ಹೋಗಿ ಯಾವ್ದೋ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಇರ್ತೀನಿ ಬಿಡಕ್ಕ. ಅಂತ ಕರ್ಮ ಏನ್ ಬಂದಿದ್ಯೋ ನಿಂಗೆ?